ಸಂಜೆ ಮುಂದೆ ಬಿಸಿ ಬಿಸಿ ಖಡಕ್ ಚಾ ಜೋಡಿ ಏನ್ರಿ ಮಸ್ತ್ ಖಾರ ಖಾರ ಸ್ನ್ಯಾಕ್ಸ್ ತಿನ್ಬೇಕಪ್ಪ ಅಂತ ಅನ್ಸಿದಾಗ ಈ ಚೂಡಾನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಚ್ಚಾ ಚೂಡ. ಮೊದಲ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು ಇದ್ರಾಗ ಚುನ್ಮರಿ ಹಾಕಿ ಸಣ್ಣ ಉರಿ ಒಳಗಿದನ್ನ ಕೈ ಬಿಡ್ಲಾರ್ದ ಚಲೋದಂಗೆ ಹುರಿತೀನ್ರಿ. ನೋಡ್ರಿ ಹಿಂಗ ಚಲೋದಂಗೆ ಗರಿ ಗರಿ ಆದ್ಮೇಲೆ ಇವನ್ ತೆಗೆದ್ಬಿಟ್ಟು ನೆಕ್ಸ್ಟ್ ಕಡಾಯಿ ಒಳಗೆ ನಾನು ಅವಲಕ್ಕಿ ಹಾಕಕತ್ತೀನ್ರಿ. ಇದು ಪೇಪರ್ ಅವಲಕ್ಕಿ. ನಾ ಇಲ್ಲೇ 1 ಕಪ್ಪಷ್ಟು ಅವಲಕ್ಕಿ ತಗೊಂಡೇನ್ರಿ. ನೀವು ಎಷ್ಟು ಚುನ್ಮರಿ ತಗೊಂಡಿರ್ತೀರಿ ನೋಡ್ರಿ ಅದ್ರ ಅರ್ಧದಷ್ಟು ಅವಲಕ್ಕಿ ತಗೋಬೇಕು. ಅವಲಕ್ಕಿಗ ಮಸ್ತ್ ಗರಿ ಗರಿ ಆಗ್ಯಾವ್ರಿ. ಗ್ಯಾಸ್ ಆಫ್ ಮಾಡಿದನ್ನ ಒಂದು ಪ್ಲೇಟ್ನಾಗ ತೆಗೆದು ಎತ್ತಿಡ್ತೀನಿ. ಆಮೇಲೆ ನಾ ಇಲ್ಲಿ ಒಂದು ಬಟ್ಲಾಗ ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾ ಎಣ್ಣೆ ತಗೊಂಡೇನ್ರಿ. ಈಗ ಈ ಎಣ್ಣೆ ಒಳಗೆ ಒಂದು 2 ಟೀ ಸ್ಪೂನಷ್ಟು ಖಾರ ಪುಡಿ, 1 ಟೀ ಸ್ಪೂನಷ್ಟು ಹವೀಜ್ ಪುಡಿ ಅಂದ್ರೆ ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದಾರೆ. ಬೆಲ್ಲದ ಪುಡಿ ಹಾಕಕತ್ತೀನಿ. ನೀವು ಬೆಲ್ಲದ ಬದಲಿ ಸಕ್ಕರೆನೂ ಹಾಕೋಬೋದು. ಈಗ ಇದನ್ನು ಚಲೋದಂಗೆ ಮಿಕ್ಸ್ ಮಾಡಬೇಕು. ಖಾರ ಉಪ್ಪು ಎಲ್ಲ ಎಣ್ಣೆ ಜೋಡಿ ಚಲೋದಂಗೆ ಹೊಂದ್ಕೋಬೇಕು. ಈ ಚೂಡಾಕ ಎಲ್ಲ ಸಾಮಗ್ರಿನ ಹಸಿದ ಹಾಕ್ತಾರೆ. ಅದಕ್ಕೆ ಕಚ್ಚಾ ಚೂಡ ಅಂತ ಕರೀತಾರ. ಆಮೇಲೆ ಈ ರೆಸಿಪಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನ ಬೇಕ್ರಿ. ಚಲೋದಂಗೆ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಒಂದು ಬುಟ್ಟಿ ತೊಗೊಂಡಿದ್ರಾಗ ಮೊದಲೇನು ಹುರಿದಿಟ್ಕೊಂಡಿದ್ನಲ್ರಿ ಚುನ್ಮರಿ ಮತ್ತು ಅವಲಕ್ಕಿ ಅವನ್ನ ಹಾಕಕತ್ತೀನಿ. 1 ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾ ಮತ್ತು 1 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಕಿ ಕೈಲೇ ಹಿಂಗೆ ಇದನ್ನು ಮೇಲೆ ಕೆಳಗೆ ಚಲೋದಂಗೆ ಮಿಕ್ಸ್ ಮಾಡಬೇಕು. ಈ ರೆಸಿಪಿಗೆ ಹಸಿ ಶೇಂಗಾನ ಹಾಕ್ತಾರೆ. ನಿಮ್ಗೆ ಹಸಿ ಶೇಂಗಾ ಲೈಕ್ ಆಗೋದಿಲ್ಲಪ್ಪ ಅಂತಂದ್ರೆ ಹುರಿದ ಶೇಂಗಾನು ಹಾಕೋಬೋದು. ಆಮೇಲೆ 4-5 ಬೆಳ್ಳುಳ್ಳಿ ಹಸಿಳನ್ನ ಸಿಪ್ಪಿ ತೆಗೆದು ಸಣ್ಣಂಗೆ ಜಜ್ಜಿ ಹಾಕಕತ್ತೀನಿ ರೀ. ಈಗ ಮೊದಲೇನು ಕಲಸಿಟ್ಟಿದ್ನಲ್ರಿ ಎಣ್ಣೆ ಅದನ್ನು ಹಾಕಕತ್ತೀನಿ. ಎಲ್ಲ ಎಣ್ಣೆನ ಒಮ್ಮೆಲೆ ಹಾಕಬಾರ್ದು. ಮೊದಲು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡ್ರಿ. ಆಮೇಲೆ ಅವಶ್ಯಕತೆ ಬಿದ್ದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ರಿ. ನೋಡ್ರಿ ನಾ ಕಲಸಿದ್ದು ಎಲ್ಲ ಎಣ್ಣೆ ಹಿಡೀತು. ಚಂದಂಗೆ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ವಲ್ಪ ರುಚಿ ನೋಡಕತ್ತೀನಿ ರೀ. ಸ್ವಲ್ಪ ನನಗೆ ಉಪ್ಪು ಕಡಿಮೆ ಆಗೈತೆ ಅಂತ ಅನ್ಸಕತ್ತೈತಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಇದನ್ನು ಚಲೋತಂಗೆ ಮಿಕ್ಸ್ ಮಾಡ್ತೀನಿ. ಈಗ ನೋಡ್ರಿ ಮಸ್ತ್ ಚಟ್ಪಟ ಖಾರ ಖಾರ ಕಚ್ಚಾ ಚೂಡ ರೆಡಿ ಆದು. ಇದನ್ನು 1 ವಾರ ತನಕ ನೀವು ಒಂದು ಏರ್ಟೈಟ್ ಬಾಕ್ಸ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಸಂಜೆ ಮುಂದೆ ಚಾ ಜೋಡಿ ಹಿಂಗೆ ತಿನ್ಬೋದು. ಇಲ್ಲ ಅಂತಂದ್ರೆ ಇದ್ರಾಗ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ, ಸಣ್ಣಗೆ ಕಟ್ ಮಾಡಿ ಟೊಮೆಟೊ, ದಪ್ಪ ಶೇವ್ ಮತ್ತು ಸಣ್ಣಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿ ಹಿಂಗೂ ತಿನ್ಬೋದು. ಎರಡೂ ಭಾಳ ಮಸ್ತ್ ಆಗ್ತಾವೆ. ಟ್ರೈ ಮಾಡಿ ನೋಡ್ರಿ. ಬಿಸಿ ಬಿಸಿ ಕಡಕ್ ಚಾ ಜೋಡಿ ಮಸ್ತ್ ಖಾರ ಖಾರ ಚೂಡನ ಎಂಜಾಯ್ ಮಾಡಿರಿ. ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.